Mr. Narendra Modi and Mr. Amit Shah, June 4th, after June 4th, ನೆಕ್ಸ್ಟ್ ಕ್ಯಾಬಿನೆಟಲ್ಲಿ ಶ್ರೀ ಚೇತನ್ ಗೌಡ್ರಿಗೆ ಡಿಫೆನ್ಸ್ ಮಿನಿಸ್ಟ್ರು, ಲಾ ಮಿನಿಸ್ಟ್ರು, ಹೋಮ್ ಮಿನಿಸ್ಟ್ರು ಮೂರೂ ಬಿಟ್ಕೊಡ್ಬೇಕು. ದೇಶದ ಹಿತಕ್ಕೋಸ್ಕರ, ಪಬ್ಲಿಕ್ ಹಿತಕ್ಕೋಸ್ಕರ 10 ಇಯರ್ಸ್ ನಾನೇ ಇರ್ತೀನಿ. 10 ಇಯರ್ಸ್ ಮೈ ಕಂಟ್ರಿ ಪಬ್ಲಿಕ್ಕಿಗೋಸ್ಕರ, ಮೈ ಕಂಟ್ರಿ ಪ್ರಾಫಿಟಲ್ಲಿ ಇರಿಸ್ಬೇಕು. ಬಿ ಜೆ ಪಿಲಿರೋ ಲೀಡ್ರುಗಳ್ದೆಲ್ಲ ಸೆಕ್ಸ್ ವಿಡಿಯೋ ಮಾಡ್ಕೊಂಡು ಯಾರು ಕಂಟ್ರೋಲ್ ಮಾಡ್ತಾರಂತ ಗೊತ್ತಿದೆ. ದೇಶದಲ್ಲಿ ಕೋಟ್ಯಂತರ ರೂಪಾಯಿ, ಸಾವಿರಾರು ಕೋಟಿ, ಲಕ್ಷಾಂತರ ಕೋಟಿ Z+ ಸೆಕ್ಯೂರಿಟಿ ಔಟ್ ಆಫ್ ಕಂಟ್ರಿಗೆ ಹೋಗ್ತಾ ಇದೆ. ಔಟ್ ಆಫ್ ಕಂಟ್ರಿಯಿಂದ ಕೋಟಾ ನೋಟ್ಗಳು ಒಳಗಡೆ ಬರ್ತಾ ಇದ್ದಾವೆ. ಹೆಣ್ಣು ಮಕ್ಳುಗಳನ್ನ ಎಕ್ಸ್ಪೋರ್ಟ್ ಮಾಡ್ತಾವ್ರೆ. ಏನರಯ್ಯೋ 10 ವರ್ಷ ಮಾಡಿದ್ದೀರಾ. ಇದಕ್ಕೆ ಅಂದರೆ ಮೈ ಪಬ್ಲಿಕ್ ಟೀಮ್, ಪಬ್ಲಿಕ್ ವೋಟರ್ಸ್ ಡಿಸೈಡ್ ಮಾಡ್ತಾರೆ. ದೈವಶಕ್ತಿ ಡಿಸೈಡ್ ಮಾಡುತ್ತೆ. ಹೇಳ್ತಾ ಇದ್ದೀನಿ, ನನ್ನನ್ನು ಜೈಲಲ್ಲಿಟ್ಟರೆ ಸ್ಟೇ ಆರ್ಡ್ರ್ ತಂದು ನಾನು ಎಲೆಕ್ಷನಲ್ಲಿ ನನ್ನ ಪಾರ್ಟಿ TRP ಪಾರ್ಟಿಯಿಂದ 453 ಜನ MP ಗಳನ್ನ ಗೆಲ್ಸ್ಕೊಬರೋ ತಾಕತ್ತು ನನಗಿತ್ತು. ನೀವು BJPಲಿರೋ ಕ್ರಿಮಿನಲ್ಸು ಸೇರ್ಕೊಂಡಿದ್ದೀರಾ. ಮಿಸ್ಟರ್ ಮೋದಿ, ನಿನಗೆ ಈ ವಿಡಿಯೋ ಕೊಡ್ತಾಯಿದ್ದೀನಿ. ನಿನ್ನಿಂದ ಏನು ಭಾರತೀಯ ಜನತಾ ಪಾರ್ಟಿ ಗೆದ್ದಿರೋದಲ್ಲ. 2014 ಪಬ್ಲಿಕ್ ಗೆಲ್ಸಿರೋದು. ಪಬ್ಲಿಕ್ ಭಾರತೀಯ ಜನತಾ ಪಾರ್ಟಿ ವೋಟರ್ಸ್ ವೋಟ್ ಹಾಕಿರೋದು. 2004 ಅಟಲ್ ಬಿಹಾರಿ ವಾಜಪೇಯಿ ಏನಾದರೂ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಅಂತ ಅನೌನ್ಸ್ ಆಗಿದ್ರೆ ಅಟಲ್ ಬಿಹಾರಿ ವಾಜಪೇಯಿನೇ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್. ಆಫ್ಟರ್ ಅಡ್ವಾಣಿಗೆ ಬಿಟ್ಕೊಡ್ಬೋದಿತ್ತು. ಬಟ್ ಕಾಂಗ್ರೆಸ್ ಪಾರ್ಟಿ ಪಿಂಪ್ ಸೆಕ್ಸ್ ಬ್ರೋಕರ್ಸ್ ಹಾಕಿರೋ ಗಾಣದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಹಿಂದೆ ಸರಿದ್ರು. ಅಟಲ್ ಬಿಹಾರಿ ವಾಜಪೇಯಿನ ಹಿಂದೆ ಸರಿಯಾಗಿ ಮಾಡಿದ್ರೆ. ಸೊ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಿಮ್ಮ ಡಿಸಿಷನ್ನು, ನಿಮ್ಮ ಟೋಟಲಾಗಿ ಪಾರ್ಟಿಗಳಲ್ಲಿರೋ ಸೆಕ್ಸ್ ಬ್ರೋಕರ್ಸ್ನ ಕಂಟ್ರೋಲ್ ಮಾಡ್ತಾ ಇರೋದೆ ಗುಪ್ತಚರ ಇಲಾಖೆ, ಇಂಟೆಲಿಜೆನ್ಸಲ್ಲಿ ಇದ್ದಾರಲ್ಲ ಸೆಕ್ಸ್ ಬ್ರೋಕರ್ಸ್, ಅದೆಲ್ಲ ಕಾಂಗ್ರೆಸ್ ಪಾರ್ಟಿ ಪಿಂಪ್ ಪೊಲೀಸ್ನವ್ರು ಇರೋದು. ಕಾಂಗ್ರೆಸ್ ಪಾರ್ಟಿ ಪಿಂಪ್ ಪೊಲೀಸ್ ಇರೋದು, ನಿಮ್ಮವರಲ್ಲ. ಮೈಂಡ್ ಮೆಮೊರಿ ಚಿಪ್ ಇಟ್ಟು ಏನೋ ಎತ್ತುತ್ತೀವಿ ಅಂತದಾರಲ್ಲ, ಮೈಂಡ್ ಮೆಮೊರಿಲಿ ಚಿಪ್ಪು. ಹೆಣ್ಣು ಮಕ್ಕಳು ಜೀವನ ಹಾಳು ಮಾಡ್ತಾವ್ರೆ. ಇವ್ರುಗಳು ನಿಜವಾದ ರೌಡಿಗಳನ್ನ ಟ್ರ್ಯಾಕ್ ಮಾಡ್ತಾಯಿಲ್ಲ, ಜಡ್ಜಸ್ನ ಟ್ರ್ಯಾಕ್ ಮಾಡ್ತಾವ್ರೆ. ಏನು ಜಡ್ಜಸ್ ರೌಡಿಗಳನ್ರು? ಹಾಂ, ಇಲ್ಲಿ BJPಲಿ ಯಾರ್ಯಾರ ಪಾತ್ರ ಪವರ್ ಐತೋ, ಮಿಸ್ಟರ್ BL ಸಂತೋಷ್, ನೀನೊಬ್ಬ ಪಂಚೆ ಹುಡ್ಕೊಂಡು ನಾಮ ಹಿಡ್ಕೊಂಡು ಬ್ರಾಹ್ಮಣನ ನೀನು? ಹಾಂ, ಬ್ರಾಹ್ಮಣನ? ನಿನ್ನ ಕೈಯಲ್ಲಿ ಒಬ್ಬನ ಗೆಲ್ಸ್ಕೊಬ್ರಕ್ಕಾಗ್ತಾನೋ? ನಿನ್ನ ಕೈಯಲ್ಲಿ ಕರ್ನಾಟಕದಲ್ಲಿ? ನಾನು ಡೈರೆಕ್ಟಾಗಿ ಮೋದಿಗೆ ಹೇಳ್ತಾಯಿನಿ. ನಾನು ಹೇಳ್ತಾಯಿನಿ, ಕ್ಲಿಯರ್ ಕಟ್ಟಾಗಿ ಹೇಳ್ತಾಯಿನಿ. ನೆಕ್ಸ್ಟ್ ದಿನದಲ್ಲಿ BJP JDS ಪಟ್ಟಿ ಇರ್ತದೆ, TRP BJP ಪಟ್ಟಿ ಇರ್ತದೆ. ಪಬ್ಲಿಕ್, ನೀವು ಹೆಂಗೆ ಚೀಟಿಂಗ್ ಮಾಡ್ಬೋದು, ಮೋಸ ಮಾಡ್ಬೋದು. ಇಲ್ಲಿ ಮೋದಿನ ಒಂದು ಸೆಕ್ಸ್ ವಿಡಿಯೋ ಕಂಟ್ರೋಲ್ ಮಾಡ್ತಾ ಇದೆ. ಅದಕ್ಕೋಸ್ಕರ ಅಣ್ಣಾಮಲೆಗೆ ಹೆದರ್ಸಾಯ್ತಾನೆ ಅವನು. ಮೋದಿ ಅಣ್ಣಾಮಲೆಗೆ ಹೆದರ್ಸಾಯ್ತಾನೆ. ಯಾಕೆ ಹೆದರ್ತಾನೆ? ಸೆಕ್ಸ್ ವಿಡಿಯೋ. ಮಿಸ್ಟರ್ ಮೋದಿ, ಅಣ್ಣಾಮಲೆಗೆ ಯಾಕೆ ಹೆದರ್ತದೀಯ ನೀನು? ಅವನು ನಕಲಿ ಡಾಕ್ಯುಮೆಂಟಲ್ IPS ಆಫೀಸರ್, ಅವನಿಗೆ ಯಾಕೆ ಹೆದರ್ಸಾಯ್ತದೀಯಾ? ಹಾಂ, ಮಿಸ್ಟರ್ ಮೋದಿದು ಕರ್ಮಕಾಂಡಗಳು ಆಚೆ ಬರ್ತವೆ. ಮಿಸ್ಟರ್ ನರೇಂದ್ರ ಮೋದಿ, ಮಿಸ್ಟರ್ ಅಮಿತ್ ಶಾ, ನೀವಿಬ್ಬರೇ ಭಾರತೀಯ ಜನತಾ ಪಾರ್ಟಿಯ ಡಿಸಿಷನ್ ನಾಟ್ ಮೇಕರ್. ಪಬ್ಲಿಕ್, ಭಾರತೀಯ ಜನತಾ ಪಾರ್ಟಿ ವೋಟರ್ಸ್ ಡಿಸಿಷನ್ ಮೇಕರ್. ಅರ್ಥ ಆಯ್ತಲ್ಲ? ನನಗೆ ಬಕೆಟ್ ಹಿಡಿಯೋಕ್ಕೆಲ್ಲ ಬರೋದಿಲ್ಲ. ಅರ್ಥ ಆಯ್ತಲ್ಲ? ಇಲ್ಲ ಅಂತ ಹೇಳಿದ್ರೆ ಎಲೆಕ್ಷನ್ನ ಪೋಸ್ಟ್ ಮಾಡಿ ಜನ ಜೂನ್ 12ರಿಂದ ಆಗಸ್ಟ್ 12 ತನಕ ಎಲೆಕ್ಷನ್ ಇಡ್ರಿ. ಆಗಸ್ಟ್ 15ನೇ ತಾರೀಕು ರಿಸಲ್ಟು ನಾನು ಶೋ ಮಾಡ್ತೀನಿ. 453 ಜನನ TRP ಪಾರ್ಟಿಯಿಂದ 453 ಜನ MP ಗಳನ್ನ ಗೆಲ್ಸ್ಕೊಂಡು ಪಾರ್ಲಿಮೆಂಟ್ ಒಳಗಡೆ ಬರ್ತೀನಿ. ಇದು ಸವಾಲು ಸ್ವೀಕಾರ ಮಾಡ್ತೀಯಾ ಮಿಸ್ಟರ್ ಮೋದಿ? ಮಿಸ್ಟರ್ ಅಮಿತ್ ಶಾ, BJP ಸೆಕ್ಸ್ ಬ್ರೋಕರ್ಸ್ ಕಂಟ್ರೋಲ್ ಇದ್ದೀರಲ್ಲ, ಎಲ್ಲ ರಾಹುಲ್ ಗಾಂಧಿ ಕಂಟ್ರೋಲ್ ಮಾಡ್ತಾವನೆ. ಮಿಸ್ಟರ್ ರಾಹುಲ್ ಗಾಂಧಿ ಕಂಟ್ರೋಲಲ್ಲಿ ಇದ್ದೀರಾ. ನಿಮಗೆ ಗೊತ್ತಿಲ್ಲದೆ ರಾಹುಲ್ ಗಾಂಧಿ ಕಂಟ್ರೋಲಿಗೆ ಹೋಗಿದ್ದೀರಾ ಎಲ್ಲರೂ. ಹಾಂ, ಏನು ಎದುರುಗಡೆ ಮೀಡಿಯಾ ಮುಂದೆ ನಾಟಕ ಮಾಡ್ತಾಯಿರಾ. ನೈಟ್ ಏನು ನಡೀತಾ ಇದೆ ಗೊತ್ತಿದೆ. 200 ಲಕ್ಷ ಕೋಟಿ ಸಾಲ ಮಾಡಿದ್ದೀರಾ ದೇಶದ ಮೇಲೆ. ಯಾವನಿಗೂ ಕಾಳಜಿ ಇಲ್ಲ. ಹಾಂ, ಫೇಕ್ ಡಾಕ್ಯುಮೆಂಟಲ್ಲಿ ಪೊಲೀಸರು ಒಳಗಡೆ ನುಗ್ತಾವ್ರೆ. ಎಷ್ಟು ಜನ ಬೇಕು ನಿಮಗೆ? ಹಾಂ, ರಾಜ್ಯದಲ್ಲಿ 50 ಸೀಟ್ ಗೆಲ್ಸೋಕ್ಕಾಗಲಿಲ್ಲ ನಿಮ್ಮ ಯೋಗ್ಯತೆಗೆ. 2023 MLA 50-60 ಸೀಟ್ ಗೆಲ್ಸೋಕ್ಕಾಗಿಲ್ಲ ನಿಮ್ಗಳ ಯೋಗ್ಯತೆಗೆ. ಈಗ ಪಬ್ಲಿಕ್ ಎಂಟ್ರಿ ಕೊಟ್ಟಿರೋದ್ರಿಂದ ಮೈ ಟೀಮ್ ಚೇತನ್ ಗೌಡ್ರು ಪಬ್ಲಿಕ್ ಟೀಮ್ ಎಂಟ್ರಿ ಕೊಟ್ಟಿರೋದ್ರಿಂದ ಪ್ಲಸ್ಸಲ್ಲಿದೆ.
ನೀವು ನಿಜವಾಗ್ಲೂ ಒರಿಜಿನಲ್ ರಿಸಲ್ಟ್ ಏನೈತೆ ಗೊತ್ತನ್ರೋ? ನಾನು ಜೈಲಲ್ಲಿ ಇದ್ನಲ್ಲ, MP 150ಕ್ಕಿಂತ ಕಮ್ಮಿ ಇತ್ತು. 140 BJP, 140 NDA, 180 ಮೇಲೆ ದಾಟಕ್ಕೆ ಆಗ್ತಾ ಇರಲಿಲ್ಲ. ನಾನು BJP ಜೈಲಲ್ಲಿದ್ದಾಗ ನನ್ನ ಪಾರ್ಟಿ ನಾನು ಯಾವಾಗ ಬರೆದು ಕೊಟ್ಟನೋ ದಟ್ ಡೇ ಇಂದ ಮೂರೇ ದಿನದಲ್ಲಿ, 3 ನಿಮಿಷದಿಂದ 3 ದಿನದಲ್ಲಿ ಪ್ಲಸ್ಸಲ್ಲಿ ಹೋಗಿ ನಿಂತ್ಕಂತು. ದ್ಯಾಟ್ ಇಸ್ ಪವರ್ ಆಫ್ ಚೇತನ್ ಗೌಡ್ರು. ಮೈ ನೇಚರ್, ಓನು ನೇಚರ್. ಅಂಡರ್ಸ್ಟ್ಯಾಂಡ್? ಹೇಳ್ತಾ ಇದೀನಿ, ದೇಶನ ಹಾಳು ಮಾಡ್ತಾ ಇದ್ದೀರಾ. ಎಲ್ಲ ಸೇರ್ಕೊಂಡು ದೇಶನ ಹಾಳು ಮಾಡಕ್ಕೆ ಕೊಟ್ಟಿದ್ದೀರಾ. ಮಿಸ್ಟರ್ ಮೋದಿದು ಸೆಕ್ಸ್ ವಿಡಿಯೋ ಐತೆ. ಸೆಕ್ಸ್ ಬ್ರೋಕರ್ಸ್ ಕಂಟ್ರೋಲ್ ಮಾಡ್ತಾ ಇರೋದು ಮೋದಿನ. ಇದು 100ಗೆ 1000% ಪ್ರೂವ್ ಆಗ್ತದೆ. ಓಪನ್ ಸುಪ್ರೀಂ ಕೋರ್ಟ್ ಫಸ್ಟ್ ಕೋರ್ಟಿಗೆ ಎಲ್ಲ ಸಬ್ಮಿಟ್ ಮಾಡ್ತೀನಿ. ಸುಪ್ರೀಂ ಕೋರ್ಟ್ ಫಸ್ಟ್ ಕೋರ್ಟಿಗೆ ಸಬ್ಮಿಟ್ ಮಾಡ್ತೀನಿ. ಎಲ್ಲ ಒಂದು ರಾಹುಲ್ ಗಾಂಧಿದು ಸಬ್ಮಿಟ್ ಮಾಡ್ತೀನಿ, ನಿಂದು ಸಬ್ಮಿಟ್ ಮಾಡ್ತೀನಿ. ಅಂಡರ್ಸ್ಟ್ಯಾಂಡ್? ನೀನು ಏನು ದೊಡ್ಡ ತುಕಾಲಿ ಅಲ್ಲ. ಅಣ್ಣಾಮಲೆ ಹೇಳ್ದಂಗೆ ಕೇಳ್ತಾನೆ. ಅದನ್ನು ತುಣಿ ಚಿಪ್ಪಿದೆಯಾ ನೀನು? ಬಾಸ್ಟರ್ಡ್ ಅಲ್ಲಾದ್ರೆ ದೇಶದ ಪ್ರಧಾನಿ ಒಬ್ಬನಿಗೆ ಕಾಮನ್ ಸೆನ್ಸ್ ಇರಬೇಕು. ಸಾಯ್ತಾ ಇದ್ದ ಜೈಲಲ್ಲಿ, ನೀನೇನು ಮಜಾ ಮಾಡ್ತಿದ್ದಲ್ಲ ಅಲ್ಲಿ? 17 ತಿಂಗಳು ಸಾಯ್ತಾ ಇದ್ನಲ್ಲ ಜೈಲಲ್ಲಿ. ಶಟಾತರಕ್ಕೆ ಪ್ರಧಾನಿ ಆಗಿದ್ಯಾ ನೀನು? ಶಟಾತರಕ್ಕೆ ಆಗಿದ್ದಾನ? ಗುಪ್ತಚರ ಇದ್ಕ ಸತ್ತೋಯ್ತಾ ನಿಂದು? ಒಂದೊಂಟು ಕಾಲ ಮಾಡ್ತಾ ಅದೆಂಗ ಮನೆ ಹತ್ರ ಬಂದರು? ದರಿದ್ರ ನನ್ನ ಮಗನ. 26 ಕಲ್ಯ ಮಾಡ್ತಾನೆ. 27ನೇ ತಾರೀಕು ಅವನು ಮೋದಿದು ಫ್ಯಾಮಿಲಿದು ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಆಕ್ಸಿಡೆಂಟ್ ಆಗುತ್ತೆ. 28ಕ್ಕೆ ಅವ್ನು ತಾಯಿ ತೀರೋಗ್ತಾಳೆ. ಅಷ್ಟು ಕಾಮನ್ ಸೆನ್ಸ್ ಇಲ್ಲ ನಿನಗೆ. ದೈವಶಕ್ತಿ ಒಬ್ಬನು ಬಿಡಲ್ಲ. ಹೇಳ್ತಾ ಇದ್ದೀನಿ, ನನ್ನ ಮೈಂಡ್ ರೀಡ್ ಮಾಡಿದಿರಲ್ಲ. 2 ಘಟ ಸರ್ಪಗಳು ನೋಡಿದಿರಲ್ಲ ನಿಮ್ಮ ಎದುರುಗಡೆ. ತೆಂಗಿನ ಮರ ಬುಡದಿಂದ 50 ಅಡಿ ಬುಡ ನೋಡ್ರಿ. ಅಷ್ಟು ದೊಡ್ಡದಾದ ಘಟ ಸರ್ಪಗಳು 2 ನಿಮ್ಮ ನನ್ನ ಮೈಂಡ್ ಮೆಮೊರಿ ರೀಡ್ ಮಾಡಿದಾಗ ಸಿಕ್ಕಿದೆ. ಟ್ರೂ, ದಿಸ್ ಇಸ್ ದ ಟ್ರೂ. ಇನ್ನೂ ಒಂದು ಘಟ ಸರ್ಪ ಇದೆ, ಅದನ್ನ ಮೈಂಡ್ ಮೆಮೊರಿ ಮಾಡೋಕ್ಕಾಗಲ್ಲ. ಒರಿಜಿನಲ್ಲೇ ಹೇಳ್ತಾ ಇದ್ದೀನಿ. ನಮ್ಮ ದೇಶದ ಪಬ್ಲಿಕ್ಕಿಗೆ ಯಾಮರ್ಸ್ತಾ ಇದ್ದೀರಾ. ಮಿಸ್ಟರ್ ಮೋದಿ, ನನಗೆ 4th ಆಫ್ಟರ್ 5th ಇಲ್ಲ, ಈಗಲೇ ರೀಸೆಂಟಾಗಿ ನಾನು ಮೀಟಿಂಗ್ ಕಂಡಕ್ಟ್ ಮಾಡಬೇಕು. ನಾನು ರಾಯಬೇರಲ್ಲಿ ನಿಲ್ತೀನಿ ಅಂತ ಹೇಳಿದ್ದೆ, ಶಿವಮೊಗ್ಗದಲ್ಲೂ ನಿಲ್ತೀನಿ ಅಂತ ಹೇಳಿದ್ದೆ. 2ರಲ್ಲೂ 10 ಲಕ್ಷ ಲೀಡಿಂಗಲ್ಲಿ ನಾನು ಗೆಲ್ತೀನಿ ಅಂತ ಹೇಳಿದ್ದೆ. ನೀವು ಕಾಂಗ್ರೆಸ್ ಒಟ್ಟಿಗೆ ಶಾಮೀಲಾಗ್ಬಿಟ್ಟು ನನ್ನನ್ನು ತಪ್ಪಿಸಿದ್ದೀರಾ. ಹೇಳ್ತಾ ಇದ್ದೀನಿ, ಮಿಸ್ಟರ್ ಮೋದಿ, ಮಿಸ್ಟರ್ ಅಮಿತ್ ಶಾ, ತಾಕತ್ತಿದ್ರೆ 5 ನಿಮಿಷ ಅಪಾಯಿಂಟ್ಮೆಂಟ್ ಪಬ್ಲಿಕ್ ಮುಂದೆನೇ. ತಾಕತ್ತೈತಾ? ಇಲ್ಲಾಂದರೆ ಎಲೆಕ್ಷನ್ ನಡೀಲಿ, ಸ್ಟೇ ಆರ್ಡ್ರು ಆಗಲಿ, ಎಲೆಕ್ಷನ್ ನಡೀಲಿ. 2ರಲ್ಲಿ ಒಂದು ಜನರ ಮುಂದೆ ಬಂದು ಹೇಳು. ಅಮಿತ್ ಶಾ ಮತ್ತು ಮೋದಿ ಪಬ್ಲಿಕ್ ಮುಂದೆ ಬಂದುಬಿಟ್ಟು ಎಲೆಕ್ಷನ್ ಸ್ಟೇ ಮಾಡಿಸ್ಲಿ ಅವನು ಅಂತ ಹೇಳು. ನಾನು ಹೋಗಿ ಸುಪ್ರೀಂ ಕೋರ್ಟಲ್ಲಿ ಎಲೆಕ್ಷನ್ ಸ್ಟೇ ಮಾಡಿಸ್ಕೊ ಬರ್ತೀನಿ. ಇದು ನನ್ನ ತಾಕತ್ತು. ಬಟ್ ಅದೇನಾದ್ರು ಮಾಡಿಲ್ಲ ಅಂದರೆ ಭಾರತೀಯ ಜನತಾ ಪಾರ್ಟಿಗೆ ಮೈ ಪಬ್ಲಿಕ್ ಓಟ್ ಹಾಕಿ ಅವ್ರು ನನ್ನ ಲಾ ಅಂಡರ್ನಲ್ಲಿ ರಾಜ್ಯಸಭಾ ಮೆಂಬರು ಮಾಡಬೇಕಾಗ್ತದೆ. ಆ್ಯಂಡ್ ಲಾ ಮಿನಿಸ್ಟ್ರು, ಹೋಮ್ ಮಿನಿಸ್ಟ್ರು ಆ್ಯಂಡ್ ಡಿಫೆನ್ಸ್ 3 ಬಿಟ್ಕೊಡ್ಬೇಕು. ದೇಶದಲ್ಲಿ ತುಂಬ ಹಗರಣಗಳು ಆಚೆ ಬರೋದಿದೆ. ದೇಶದಲ್ಲಿ 124A ದೇಶದ್ರೋಹಿಗಳನ್ನು ತುಂಬ ಜನ ಹೆಡ್ಮರಿ ಕಟ್ಟೋದಿದೆ. ಅರ್ಥ ಆಯ್ತಾ? ಹಾಗೆ ಭಾರತೀಯ ಜನತಾ ಪಾರ್ಟಿಗೆ ಓಟ್ ಹಾಕ್ತಾರಲ್ಲ, ಅವ್ರನ್ನೆಲ್ಲರನ್ನೂ ಲೀಡ್ರು ಮಾಡಬೇಕು. ಲೀಡ್ರು ಮಾಡ್ತೀನಿ ನಾನು. ನಿಜವಾದ ವೋಟರ್ಸ್, ನಿಜವಾದ ನಿಸ್ವಾರ್ಥದಲ್ಲಿ ಕೆಲಸ ಮಾಡ್ತಾವ್ರೆ. ಅವ್ರು ಯಾರನ್ನೂ ಐಡೆಂಟಿಫಿಕೇಷನ್ ಆಗ್ತಾಯಿಲ್ಲ. ಆ ಗುಪ್ತಚಾರದಲ್ಲಿ ಇವ್ರು ಸೆಕ್ಸ್ ಬ್ರೋಕರ್ಸ್ಗಳನ್ನು ಮುಂದೆ ಬಿಟ್ಟು ಲೀಡ್ರು ಅಂತ ಬಿಂಬಿಸ್ತದೀರಾ. ಮೈ ಕಂಟ್ರಿ ಆಲ್ ಪಬ್ಲಿಕ್ ಭಾರತೀಯ ಜನತಾ ಪಾರ್ಟಿಗೆ ಓಟ್ ಹಾಕಬೇಕು. ಭಾರತೀಯ ಜನತಾ ಪಾರ್ಟಿಲಿರುವಂಥ ಎಲ್ಲ ಲೂಫಾಲ್ಸನ್ನು ಲಿಸ್ಟ್ ಮಾಡಿ. ಮೈ ಕಂಟ್ರಿ ಪಬ್ಲಿಕ್ಕೆ ಸುಪ್ರೀಂ ಎಲ್ಲವನ್ನೂ ಲಿಸ್ಟ್ ಮಾಡಿ. ಎಲ್ಲೆಲ್ಲಿ ಹೋಗ್ತಾರೆ, ಏನೇನು ಮಾಡ್ತಾರೆ, ಎಲ್ಲ ಒಂದು ಲಿಸ್ಟ್ ಆಗಲಿ. ಸುಪ್ರೀಂ ಕೋರ್ಟ್ ಒಂದೇ ಕೋರ್ಟಲ್ಲಿ ನೀನು ಮೋದಿ, ಅಮಿತ್ ಶಾ, ರಾಹುಲ್ ಗಾಂಧಿ, ತುಕಾಲಿನ ಮಕ್ಕಳು ಕರ್ನಾಟಕದವರು 3 ಪಾರ್ಟಿಯವರು ಸೇರ್ಕೊಂಡು ಸುಪ್ರೀಂ ಕೋರ್ಟಲ್ಲಿ ಕೇಸ್ ಮಾಡ್ರು. ಬರ್ರೋ, ತಾಕತ್ತಿದ್ರೆ ಸುಪ್ರೀಂ ಕೋರ್ಟಿಗೆ ಬಂದು ಫೇಸ್ ಮಾಡ್ರೋ. ಜನರ ಮುಂದೆ ಲೈವ್ ಫೇಸ್ ಮಾಡ್ರೋ. ಲೈವೇ ರಾಹುಲ್ ಗಾಂಧಿ ಆ್ಯಂಡ್ ಮೋದಿ ಇವರೆಲ್ಲ ಒಂದೇ ತಟ್ಟೆಯಲ್ಲಿ ಒಂದೇ ಇದರಲ್ಲಿ ಏನೇನು ಮಾಡ್ತಾರೆ ನಮ್ಗೆ ಗೊತ್ತೈತೆ. ಎಲ್ಲ ವೀಡಿಯೋಗಳನ್ನು ಸಬ್ಮಿಟ್ ಮಾಡ್ತೀನಿ. ಅದೇನು ಕಿತ್ಕೊಂತೀರ ಕಿತ್ಕೊಳ್ರಿ. ಏನೋ ಸೆಕ್ಸ್ ಬ್ರೋಕರ್ ಹೇಳ್ದಂಗೆ ನೀವು ಕೇಳ್ತಾ ಇರಿ ಅಂತ ಹೇಳಿದ್ರೆ ಜನರು ಮುಂದೆನೇ ಲೈವ್ ನಡೀಲಿ ಕೋರ್ಟ್ ಪ್ರೊಸೀಡಿಂಗು. ಇವ್ರು ಹಣ ಬರ ಗೊತ್ತಾಗಬೇಕು ಇವರಿಗೆ. ಅವ್ನು ಯಾವನ ಸೆಕ್ಸ್ ವಿಡಿಯೋನ ಬಿಡ್ತೀನಿ ಅಂತ ಕೂಡ ಅವ್ನು ಹೇಳ್ದಂಗೆ ಕೇಳ್ತಾನೆ ಮೋದಿ. ಮಾನ ಮರದಿಲ್ಲ ನಿನಗೆ? ಮಾನ ಮರದಿಲ್ಲನಾ? ಅವರ ಸೆಕ್ಸ್ ಬ್ರೋಕರ್ಸಲ್ಲಿ ಕಂಟ್ರೋಲ್ ಮಾಡ್ತಾಯಿದ್ರೆ ದೇಶಕ್ಕೋಸ್ಕರ ವರ್ಕ್ ಮಾಡ್ದೋ ನಾನು. ಇನ್ನು ಜನರು ಮುಂದೆ, ಪಬ್ಲಿಕ್ ಮುಂದೆ ಓಪನ್ ಕೋರ್ಟ್, ಸುಪ್ರೀಂ ಕೋರ್ಟ್ ಫಸ್ಟ್ ಕೋರ್ಟಿಗೆ ಬಿಡ್ತೀನಿ. ಫಸ್ಟ್ ಕೋರ್ಟಲ್ಲೇ ಇಡ್ತೀನಿ ಎಲ್ಲ ದಾಖಲಾತಿಗಳು. ಅದೇನು ಕಿತ್ಕೊಂತೀರ ಕಿತ್ಕ.